ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಬಂದು ನಂದು ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ಪೂಜೆಗೆಲ್ಲ ಹೇಗೆ ನಾನು ರೆಡಿ ಮಾಡಿಕೊಂಡೆ, ಹಬ್ಬದಲ್ಲಿ ಏನು ಮಾಡಿದೆ ನಾನು ಅಂತ ಹೇಳಿ ಆ ಹಬ್ಬದ ಬ್ಲಾಗ್ ಆಗಿರುತ್ತೆ ಇವತ್ತು. ಹಾಗೆ ಎಲ್ಲ ದೇವ್ರ ಪೂಜೆ ಕಳಸ, ದೀಪ ಎಲ್ಲ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಆಯಿತು. ಈಗ ಬಾಗಿಲಿಗೆ ಅರಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ಪೂಜೆ ಮಾಡಬೇಕು. ಸೊ ಇವಾಗ ನಾನು ಬಾಗಿಲಿಗೆ ಅರಶಿನ ಹಚ್ತಾ ಇದ್ದೀನಿ. ಇವಾಗ ನಾನು ಬಾಗಿಲಿಗೆ ಅರಶಿನ ಹಚ್ತಾ ಇದ್ದೀನಿ ಅಲ್ಲ, ಇದು ಹಚ್ಚಿ ನೀವು ಗಮನಿಸ್ಬೋದು. ಯಾಕೆ ಅಂತ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಆಗಿರೋದು. ನಾನು ಯಾವತ್ತೂ ಈ ಥರ ಮಾಡ್ಕೊಂಡಿಲ್ಲ, ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಏನೋ ಒಂಥರ ಆಫ್ ಮೈಂಡಲ್ಲೇ ಇದ್ದೆ ಇವತ್ತಂತೂ. ನಾನು ಅರಶಿನ ಹಚ್ಚಿದ್ದೀನಿ ಎಲ್ಲ ಕಡೆ. ಆ ಸೈಡಲ್ಲಿ ಅರಶಿನ ಕುಂಕುಮ ಇಟ್ಟಿದ್ದೀನಿ, ಎಲ್ಲ ಕಡೆ ಇಟ್ಟಿದ್ದೀನಿ. ಬಟ್ ರೈಟ್ ಸೈಡ್ ಒಂದು ಹತ್ರ ಮಾತ್ರ ಬಿಟ್ಟಿದ್ದೀನಿ. ಮೈನ್ ಡೋರಲ್ಲೂ ಹಾಗೆ ಮಾಡಿದ್ದೀನಿ, ಒಂದು ಹತ್ರ ಮಾತ್ರ ಬಿಟ್ಟಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ಅದನ್ನು ನೋಡೇ ಇಲ್ಲ. ಅಮ್ಮ ನೋಡಿ ಹೇಳಿದ್ರು ಯಾಕೆ ಅಲ್ಲಿ ಕುಂಕುಮ ಇಟ್ಟಿಲ್ಲ ಅಂತ. ನಂಗೆ ಅಲ್ಲಿವರೆಗೂ ನಾನು ನೋಡಿಲ್ಲ. ಇದೇ ಫಸ್ಟ್ ಟೈಮ್ ಕೂಡ ನನಗೆ ಈ ಥರ ಆಗಿದ್ದು. ಏನಕ್ಕಂತ ಗೊತ್ತಿಲ್ಲ. ಸರಿ ಆಯಿತು ಅಂತ ಹಾಗೆ ಸುಮ್ಮನೆ ಆದೆ. ಈಗ ಅರಶಿನ ಹಚ್ಚಿದಾಯಿತು. ಇವಾಗ ಇಲ್ಲಿ ಕುಂಕುಮ ಇಟ್ಟು ನೆಕ್ಸ್ಟ್ ಈ ಥರ ಅರಶಿನ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಆವಾಗಲೂ ಅರಶಿನ ಹಚ್ಚಿ ಕುಂಕುಮ ಇಟ್ಟು ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆ ಥರ ಇಲ್ಲಿ ಸೈಡಿಗೆ ಹಚ್ತಾ ಇದ್ದೀನಿ ಅಲ್ಲ, ಆ ಥರ ಇಲ್ಲಿ ರೈಟ್ ಸೈಡಲ್ಲಿ ಇವಾಗ ಹಚ್ತಾ ಇದ್ದೀನಿ. ಅಲ್ಲಿ ಕುಂಕುಮನೇ ಇಟ್ಟಿಲ್ಲ ನಾನು. ಮೇ ಬಿ ಏನಂತ ಗೊತ್ತಿಲ್ಲ, ಆ ಥರ ಆಯಿತು. ಹಬ್ಬಕ್ಕೆ ಅಡುಗೆ ನಾನು ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಅಮ್ಮ ಹೇಳಿದ್ರು ಬೇಡ, ನಾನೇ ಮಾಡ್ಕೊಂಡು ಬರ್ತೀನಿ, ಒಬ್ಬಟ್ಟೇನು ಮಾಡಬೇಡ ನೀನು ಅಂತ ಹೇಳಿದ್ರು. ಹಾಗಾಗಿ ನಾನು ಒಬ್ಬಟ್ಟೇನು ಮಾಡಿರಲಿಲ್ಲ. ಅಮ್ಮನೇ ಮಾಡಿಕೊಂಡು ಬಂದರು. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದು, 4:45, 4:45 ಆಗಿತ್ತು. ಆವಾಗ ಎದ್ದಿದ್ದಕ್ಕೆ ಕೆಲಸ ಆಗ್ತಾನೇ ಇಲ್ಲ. ಎಷ್ಟು ಮಾಡಿದ್ರು ನಂಗೆ ಬೇರೆ ತುಂಬ ಕಾಲು ನೋವಿತ್ತು. ನೈಟ್ ನಿದ್ದೆನೂ ಸರಿಯಾಗಿರಲಿಲ್ಲ. ಮತ್ತು ಬೆಳಗ್ಗೆನೂ ಬೇಗ ಎದ್ದಿದ್ದಕ್ಕೆ ಅದಕ್ಕೂ ಒಂಥರ ಸ್ವಲ್ಪ ನಿದ್ದೆ ಮಂಪರಲ್ಲೇ ಇದ್ದೆ, ನಿದ್ದೆಗಣ್ಣಲ್ಲೇ ಇದ್ದೆ. ಹಾಗಾಗಿ ಸ್ವಲ್ಪ ಏನೇನೋ ಆಗಿದೆ. ಬಟ್ ಈ ಸಲ ಅಂತೂ ತುಂಬ ಅಂದರೆ ತುಂಬ ಲೇಟ್ ಆಯಿತು ಮಾಡ್ಕೊಳ್ಳೋದು, ರೆಡಿ ಮಾಡ್ಕೊಳ್ಳೋದಕ್ಕೆ ಪೂಜೆಗೆ. ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ? ತುಂಬ ಗ್ರ್ಯಾಂಡಾ ಹೇಗೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನಮಗೆ ಊರಲ್ಲಿ ಇರೋವರೆಗೂ ನನಗೆ ತುಂಬ ಖುಷಿಯಾಗೋದು ಯಾವುದೇ ಹಬ್ಬ ಬಂದರು. ಬಟ್ ಬೆಂಗಳೂರು ಬಂದ ಮೇಲೆ ಕೆಲಸ, ಮನೆ ಅಂದ್ಕೊಂಡು ಯಾವ ಹಬ್ಬದಲ್ಲೂ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಮತ್ತು ಅಷ್ಟು ಖುಷಿ ಕೊಡೋಲ್ಲ ಇವಾಗ ಯಾವುದೇ ಹಬ್ಬ ಆಗಲಿ ನನಗೆ. ಹಬ್ಬ ಅಷ್ಟೇ ಮಾಡಬೇಕು ಅನ್ನೋ ಥರ ಇರುತ್ತೆ. ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡಲಿಲ್ಲ ನಾನು. ಸಿಂಪಲ್ಲಾಗಿ ಹಾಗೆ ಮಾಡ್ತಾ ಹೋದೆ. ಹಾಗೆ ಇಷ್ಟು ಅರಶಿನ ಕುಂಕುಮ ಎಲ್ಲ ಇಟ್ಟು ನೆಕ್ಸ್ಟು ಪೂಜೆಗೆಲ್ಲ ಅಲ್ಲೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಬಾಳೆಹಣ್ಣು ಇಡೋದಕ್ಕೆ ನಾನು ಹಾಗೆ ಇಡೋದಿಲ್ಲ, ಖಾಲಿ ತಟ್ಟೆಯಲ್ಲಿ ಬಾಳೆಹಣ್ಣು ಅಂದರೆ ಎಲೆ ಅಡಿಕೆ ಇಟ್ಟು. ಎಲ್ಲರೂ ಯೂಶ್ವಲಿ ಇಡ್ತೀರ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಯಾರೇ ಹಾಗೆ ಬರೀ ಬಾಳೆಹಣ್ಣು ಅಥವಾ ಏನೇ ಆಗಲಿ, ಹಣ್ಣು ಹಂಪಲು ಏನೇ ಇಡೋದಾದ್ರೂ ದೇವ್ರ ಮುಂದೆ ವಿಳದೆಲೆ ಇಟ್ಟು ಅಡಿಕೆ ಇಟ್ಟು ಆಮೇಲೆ ಇಡಿ. ಮತ್ತು ಇವಾಗ ಬಾಳೆಹಣ್ಣು ತೊಗೊಂಡು ಬಂದು ಇಡ್ತೀನಿ. ಬಾಳೆಹಣ್ಣು ಇಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಇಷ್ಟು. ಇವಾಗ ಮತ್ತು ಹೂವನೂ ಹಾಕಿದ್ದೀನಿ. ಎಲ್ಲ ರೆಡಿ ಮಾಡಿಟ್ರೆ ನೆಕ್ಸ್ಟ್ ಹೋಗಿ ರೆಡಿಯಾಗಿ ಬಂದು
ದೀಪ ಹಚ್ಚಿ ಪೂಜೆ ಮಾಡ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಫಸ್ಟ್ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಸೀರೆ ಹಾಕ್ಕೊಂಡೆಲ್ಲ ಫುಲ್ ನೀಟಾಗಿ ರೆಡಿ ಮಾಡಲಿಕ್ಕಾಗಲ್ಲ ಅಂತ. ಹಾಗೆ ಮತ್ತು ನಾನು ಒಬ್ಬಳೇ ಇರೋದ್ರಿಂದ ಅಂದರೆ ವೀಡಿಯೋ ಮಾಡ್ಕೊಡೋಕೆ ನನಗೆ ಯಾರೂ ಇಲ್ಲದೆ ಇರೋದ್ರಿಂದ ಫೋನ್ ಒಂದು ಕಡೆ ಇಟ್ಬಿಟ್ಟು ಎಷ್ಟು ದೇವ್ರ ಮನೆ ಮೇಯ್ನ್ ಕಾಣೋ ಥರ, ದೇವ್ರು ಕಾಣೋ ಥರ, ಅಲಂಕಾರ ಕಾಣೋ ಥರ ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದೆ. ಹೂವೆಲ್ಲ ಹಾಕಿ ಇವಾಗ ಉಳಿದಿದ್ದ ಹೂನ ಫ್ರಿಡ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಹಸ್ಬೆಂಡ್ ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ತೋರಣ ಎಲ್ಲ ಕಟ್ಕೊಟ್ಟಿದ್ರು. ಅಮ್ಮ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ರು. ಆಮೇಲೆ ನಾನು ಅಲ್ಲೆಲ್ಲ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪೆಲ್ಲ ದೇವ್ರ ಬಾಗಿಲಿಗೆಲ್ಲ ಇಟ್ಟು, ಮೇನ್ ಡೋರ್ ಬಾಗಿಲಿಗೆ ಇಟ್ಟು ಸ್ವಲ್ಪ ರೆಡಿಯಾಗಿ ಡ್ರೆಸ್ ಚೇಂಜ್ ಮಾಡ್ಕೊಬರೋಣ, ಸ್ಯಾರಿ ಹಾಕ್ಕೊಬರೋಣ ಅಂತ ಬಂದೆ. ಸೀರೆ ಹಾಕ್ಕೊಳ್ಳೋಣ ಅಂತ ನೋಡ್ತೀನಿ, ಸೀರೆ ಫಾಲ್ ಉಲ್ಟಾ ಹಾಕಿ ಕೊಟ್ಬಿಟ್ಟಿದ್ರು. ನಾನು ನೋಡಿಕೊಂಡೇ ಇರಲಿಲ್ಲ, ಅರ್ಜೆಂಟಿಗೆ ನೋಡಿದ್ರೆ ತುಂಬ ಡಿಸಪಾಯಿಂಟ್ ಆಯಿತು. ತುಂಬ ಆಸೆಯಿಂದ ಇದ್ದೆ ಹಾಕ್ಕೋಬೇಕಂತ. ಆಮೇಲೆ ಹಾಗೆ ಸರಿ ಆಯಿತು ಅಂತ ಯಾವ ಹೊಸ ಡ್ರೆಸ್ ಇತ್ತು ಅದನ್ನೇ ಹಾಕ್ಕೊಂಡು ವೆಟ್ ವೈಪಿಂದ ಮುಖ ಕ್ಲೀನ್ ಮಾಡಿಕೊಂಡು ಮತ್ತು ಇವಾಗ ಮಾಯ್ಶ್ಚರೈಸರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನಾನು ಯೂಸ್ ಮಾಡೋದು ಲ್ಯಾಕ್ಮಿ ಮತ್ತು ಪಾಂಡ್ಸ್ ಎರಡೂ ಯೂಸ್ ಮಾಡ್ತೀನಿ. ಪಾಂಡ್ಸ್ ಬಂದು ಕ್ರೀಮು, ಲ್ಯಾಕ್ಮಿ ಬಂದು ಜೆಲ್ಲು. ಫಸ್ಟು ಪಾಂಡ್ಸ್ ಯೂಸ್ ಮಾಡ್ತಾಯಿದ್ದೆ, ಲ್ಯಾಕ್ಮಿ ಜೆಲ್ ನೋಡೋಣ ಅಂತ ಹೇಳಿ ತೊಗೊಂಡೆ. ಬಟ್ ಚೆನ್ನಾಗಿದೆ, ನನಗಿದೆ ಸ್ವಲ್ಪ ಕಂಫರ್ಟಬಲ್ ಅನ್ನಿಸ್ತು ಪಾಂಡ್ಸ್ ಕ್ರೀಮ್ಗಿಂತ. ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಹೆವಿ ಅನಿಸಲ್ಲ ಮತ್ತು ಆಯಿಲಿ ಅಂತ ಅನಿಸಲ್ಲ ಫೇಸು. ಆ್ಯಕ್ಚುಲಿ ನನ್ನದು ಸ್ಕಿನ್ ಬಂದು ಆಯಿಲ್ ಸ್ಕಿನ್ನು, ಹಾಗಾಗಿ ನನಗೆ ಸ್ವಲ್ಪ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ, ಸಮ್ಟೈಮ್ಸು ಡ್ರೈ ಆಗಿಬಿಡುತ್ತೆ. ಇದು ನೋಡಿ ಪಾಂಡ್ಸ್ ಯೂಸ್ ಮಾಡ್ತೀನಿ, ಎರಡೂ ಚೆನ್ನಾಗಿದೆ. ಬಟ್ ಎರಡಿಗೂ ಕಂಪೇರ್ ಮಾಡಿದ್ರೆ ನನಗೆ ತುಂಬ ಇಷ್ಟ ಆಗೋದು ಲ್ಯಾಕ್ಮಿ ಜೆಲ್ಲು, ಮಾಯ್ಶ್ಚರೈಸರ್ ಜೆಲ್ಲು. ಆಲ್ಮೋಸ್ಟ್ ಅದು ಪಾಂಡ್ಸ್ ಕೂಡ ಮುಗಿತಾ ಬಂದಿದೆ. ಇದಾದಮೇಲೆ ಲ್ಯಾಕ್ಮಿದೇನೆ SPF 50+ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಈ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಅದು ಕೂಡ ಚೆನ್ನಾಗಿದೆ, ಓಕೆ. ಬಟ್ ನೋಡೋಣ, ಬೇರೆ ಯಾವುದಾದ್ರೂ ಚೇಂಜ್ ಮಾಡಿ ನೋಡಬೇಕು. ಬಟ್ ಏನಂದರೆ ಭಯ, ನಂದು ತುಂಬ ಸೆನ್ಸಿಟಿವ್ ಸ್ಕಿನ್ನು. ಈ ಬೇರೆಯವರು ಹೀಗೇನೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಬೇಗ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ, ಬೇಗ ಡಸ್ಟೆಲ್ಲ ಮುಖದ ಮೇಲೆ ಕೂರುತ್ತೆ. ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ನು. ಧೂಳು ಒಂದು ಸ್ವಲ್ಪ ಕೂತ್ಕೊಂಡ್ರೆ ಸಾಕು ಮುಖದಲ್ಲೆಲ್ಲ ಪಿಂಪಲ್ಸ್ ಆಗುತ್ತೆ ಜಾಸ್ತಿ. ಹಾಗಾಗಿ ನನಗೆ ಮತ್ತು ಕ್ರೀಮ್ಗಳು ಅಷ್ಟೇ ಬೇಗ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಅದಕ್ಕೆ ಒಂದು ಸ್ಟಿಕ್ ಆನ್ ಆಗಿದ್ದೀನಿ, ಅದಕ್ಕೆ ಅದನ್ನೇ ಯೂಸ್ ಮಾಡೋಣ ಅಂತ ಹೇಳಿ ನೋಡಬೇಕು. ನೆಕ್ಸ್ಟು ಬೇರೆ ಯಾವುದಾದ್ರೂ ಟ್ರೈ ಮಾಡಬೇಕು. ಲೋಟಸ್ ಒಂದ್ಸಲ ಟ್ರೈ ಮಾಡಿದೆ, ಬಟ್ ನಂಗೆ ಅದು ಫ್ರೆಗ್ರೆನ್ಸ್ ನಂಗೆ ಒಂಚೂರು ಇಷ್ಟ ಆಗಲ್ಲ, ನಂಗೆ ಒಂಥರ ಹಿಂಸೆ ಅನ್ಸೋ ವಾಮಿಟ್ ಬರೋ ಥರ ಆಗ್ತಾಯಿತ್ತು. ಹಾಗಾಗಿ ನಾನು ಲ್ಯಾಕ್ಮಿನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಓಲೆ ಡೇ ಕ್ರೀಮ್, ಡೈಲಿ ಯೂಸ್ ಮಾಡೋ ಕ್ರೀಮ್ ಯೂಸ್ ಮಾಡ್ತೀನಿ. ಒಂದು ಪಂಪಷ್ಟು ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಅದಕ್ಕಿಂತ ಒಂದು ಅರ್ಧ ಪಂಪಷ್ಟು ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ಎಲ್ಲ ಯೂಸ್ ಮಾಡೋದಿಲ್ಲ. ಆಲ್ರೆಡಿ ನಾನು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಹಾಕಿರೋದೇ ಹೆವಿ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ, ಹಾಗಾಗಿ ನಾನು ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ. ಇಷ್ಟೇ, ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ನಂದು ಡೈಲಿ ಡೇ ಕ್ರೀಮು. ಅದು ಬಿಟ್ಟರೆ ನೆಕ್ಸ್ಟ್ ಒಂದು ಐಬ್ರೋ ಮಾಡ್ಸೋಕ್ಕಾಗಿರಲಿಲ್ಲ. ಸ್ವಲ್ಪ ಲಾಸ್ಟ್ ಟೈಮ್ ಶೇಪ್ ಏನೋ ಹಾಳು ಮಾಡಿಬಿಟ್ಟಿದ್ರು ಅಂತ ಹೇಳಿ, ಸ್ವಲ್ಪ ಗ್ರೋತ್ ಆಗಲಿ, ನೀಟಾಗಿ ಶೇಪ್ ಕೊಡಿಸೋಣ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಹಾಗಾಗಿ ಐಬ್ರೋಸ್ ಮಾಡಿಸಿಲ್ಲದೆ ಇರೋದ್ರಿಂದ ಸ್ವಲ್ಪ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ತೀನಿ. ಅದು ಕ್ಯಾಮ್ರಾದಲ್ಲಿ ನೋಡಿಕೊಂಡು ಮಾಡ್ಬೇಕಾದ್ರೆ ಸ್ವಲ್ಪ ನೀಟಾಗಿ ಗೊತ್ತಾಗಲ್ಲ ಅದು, ಇಲ್ಲಾಂದರೆ ಆಮೇಲೆ ಇವಾಗ ಸಮ್ಮರ್ ಬೇರೆ ತುಂಬ ಸ್ವೆಟ್ ಆಗ್ತಾ ಇರೋದಕ್ಕೂ ಒಂಥರ ಪ್ಯಾಚಿ ಥರ ಆಗ್ಬಿಡುತ್ತೆ ಅಂತ ಮಿರರ್ ನೋಡ್ಕೊಂಡು ಮಾಡ್ಕೊತಾ ಇದ್ದೆ. ಇವಾಗ ಸ್ವಲ್ಪ ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ, ಲೈಟಾಗಿ ಫಿಲ್ಲಿಂಗ್ ಮಾಡ್ಕೊಳ್ತೀನಿ. ನಾನೇನು ಜಾಸ್ತಿ ಎಲ್ಲ ಮೇಕಪ್ ಮಾಡಲ್ಲ,
ಒಂದು 10 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡ್ತೀನಿ ನಾನು ಕಂಪ್ಲೀಟು. ತುಂಬ ಅಂದರೆ ತುಂಬ ಕಷ್ಟಪ್ಪ ಈ ಸಮ್ಮರಲ್ಲಿ. ಈ ವರ್ಷ ಅಂತೂ ತುಂಬ ಬಿಸಿಲಿದೆ, ಒಂಥರ ಬಾಡಿ ಎಲ್ಲ ಡಿಹೈಡ್ರೇಟ್ ಆಗುತ್ತೆ. ಈಗ ಲೈಟಾಗಿ ಒಂದು ಬೇಬಿ ಪಿಂಕ್ ಶಿಮ್ಮರಿ ಟೈಪು ಒಂದು ಐ ಶ್ಯಾಡೋ ಹಾಕ್ಕೊಂಡು ಹಾಗೆ ಕೈಯಲ್ಲೇ ಅಪ್ಲೈ ಮಾಡ್ಕೋತೀನಿ. ಕಂಫರ್ಟಬಲೇ ಕೈ ಬೆರಳಲ್ಲಿ ಅಪ್ಲೈ ಮಾಡೋದು. ಸೊ ಹಾಗಾಗಿ ಬೆರಳಲ್ಲಿ ಅಪ್ಲೈ ಮಾಡಿಕೊಂಡು ಅಷ್ಟೇ ಸಿಂಪಲ್ಲಾಗಿ ಆಫೀಸ್ಗೂ ಇಷ್ಟೇ ರೆಡಿಯಾಗಿ ಹೋಗೋದು. ಸೊ ಫಂಕ್ಷನ್ ಇದ್ದಾಗಲೂ ಇಷ್ಟೇ. ಫೌಂಡೇಶನ್ನು ಅದೆಲ್ಲ ಹಾಕಲ್ಲ, ಯಾಕಂದರೆ ನಂಗೆ ಅದು ಹಾಕಿದ ತಕ್ಷಣ ಪಿಂಪಲ್ಸ್ ಸ್ಟಾರ್ಟ್ ಅದನ್ನಿನ್ನೂ ರಿಮೂವ್ನೇ ಮಾಡಿರೋದಿಲ್ಲ ನಾನು. ಬೇರೆ ಮೇಕಪ್ದೆಲ್ಲ ಪ್ರಾಡಕ್ಟ್ ಹಾಕಿದಾಗ ಅಲ್ಲೇ ಪಿಂಪಲ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮತ್ತು ಬೇಗ ಮಾರ್ಕ್ಸ್ ಕೂಡ ಹೋಗಲ್ಲ ನನಗೆ, ಹಾಗಾಗಿ ನಾನು ಜಾಸ್ತಿ ಯಾವುದೂ ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಸ್ವಲ್ಪ ಹಾಕಿದ್ಮೇಲೆ ನೆಕ್ಸ್ಟು ಸ್ವಲ್ಪ ಐಲೈನರ್ ಹಾಕಿ ಹಾಗೆಯೇ ಹಣೆಗೆ ಐಲೈನರ್ ಇಟ್ಕೊಳ್ತೀನಿ ಸ್ವಲ್ಪ ಡಿಸೈನಾಗಿ. ಐಲೈನರ್ ಆದಮೇಲೆ ಕುಂಕುಮ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ನನಗೆ. ಕುಂಕುಮ ಇಟ್ಟಿಲ್ಲ ಅಂದರೆ ಅದು ಏನೋ ಒಂಥರ ಫೀಲ್ ಆಗ್ತಾ ಇರತ್ತೆ ಅದು ನನಗೆ. ನಾನು ಸ್ಟಿಕ್ಕರ್ ಎಲ್ಲ ಇಡಲ್ಲ ಜಾಸ್ತಿ, ಯಾಕಂದರೆ ನನಗೆ ಆ ಸ್ಟಿಕ್ಕರ್ ಗಮ್ಮಿಂದ ನನಗೆ ಅದು ಪಿಂಪಲ್ ಸ್ಟಾರ್ಟ್ ಆಗಿ ಅಲ್ಲಿ ಗಾಯ ಆಗುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ 99% ನಾನು ಪ್ರಿಫರ್ ಮಾಡೋದೇ ಐಲೈನರ್. ಅದೆಂಥ ಫೆಸ್ಟಿವಲ್ಲೇ ಇರಲಿ, ಅದು ಏನೇ ಫಂಕ್ಷನ್ ಇರಲಿ, ನಾನು ಆಲ್ಮೋಸ್ಟ್ ಯಾವಾಗ್ಲೂ ಐಲೈನರೇ ಇಡೋದು ಇದೇ ಥರ. ಇದನ್ನೇ ಇನ್ನೊಂಚೂರು ಲೆಂತ್ ಮಾಡಿಬಿಡ್ತೀನಿ ದೊಡ್ಡದು ಬೇರೆ ಕಡೆ ಫಂಕ್ಷನ್ಗೆಲ್ಲ ಹೋಗಬೇಕಂದ್ರೆ. ನನಗೆ ತುಂಬ ಇಷ್ಟ, ಹಾಗಾಗಿ. ಆಮೇಲೆ ಇವಾಗ ಕುಂಕುಮ ಇಟ್ಕೊಂಡೆ. ಕುಂಕುಮನೇ ಅಲ್ಲ ಹೆಣ್ಮಕ್ಳಿಗೆ ಚೆಂದ ಕಾಣಿಸೋದು, ಹಾಗಾಗಿ. ಮತ್ತು ಇವಾಗ ಹಾಗೆ ತಲೆ ಏನು ಕೂಮ್ ಮಾಡಲ್ಲ ನಾನು. ಆ್ಯಕ್ಚುಲಿ ನಾನು ತಲೆ ಸ್ನಾನ ಮಾಡಿದಾಗ, ಹೇರ್ ವಾಶ್ ಮಾಡಿದಾಗ ನಾನು ಯಾವುದೇ ಕಾರಣಕ್ಕೂ ಕೂಮ್ ಯೂಸ್ ಮಾಡೋದೇ ಇಲ್ಲ. ಅವತ್ತೆಲ್ಲ ಹಾಗೆ ಇರುತ್ತೆ, ಯಾಕಂದರೆ ಸ್ವಲ್ಪ ನಂದು ಹೇರ್ ಒಂದು 60-70% ಹೇರ್ ಡ್ರೈ ಆಗಿದ ತಕ್ಷಣ, ಒಣಗಿದ ತಕ್ಷಣ ನನಗೆ ಕೈಯಲ್ಲಿ ಹಿಂಗಂದರೆ ಬೇಬಿ ಹೇರ್ ಇರೋದ್ರಿಂದ ಹಾಗೆ ಕೈಯಲ್ಲೇ ಇದು ಮಾಡಿಬಿಡ್ತೀನಿ. ಹಿಂಗೆ ಹಾಕ್ಕೊಂಡು ಹೋಗ್ತೀನಿ ಆಫೀಸಿಗೆ ನಾನು. ಆ್ಯಕ್ಚುಲಿ ಹೇಳಬೇಕಂದ್ರೆ ಆ್ಯಕ್ಚುಲಿ ಹೇರ್ ಸ್ಟ್ರೈಟ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಸೆಕೆನಲ್ಲಿ ಕೂತ್ಕೊಂಡು ಅದನ್ನು ಯಾರಷ್ಟು ಪೇಷನ್ಸಿಂದ ಮಾಡ್ತಾರೆ ಅಂತ ಹೇಳಿ ಸುಮ್ಮನೆ ಆದೆ. ಇಷ್ಟು ಸಿಂಪಲ್ಲಾಗಿ ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ರೆಡಿಯಾಗಿ ಬಂದು ಹಾಗೆ ಹೂ ಮುಡ್ಕೊಂಡೆ, ಹೂವಿತ್ತು ಅಂತ ಬಂದು ಇವಾಗ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪೂಜೆ ಸ್ಟಾರ್ಟ್ ಮಾಡಿ ಇವಾಗ ಪೂಜೆ ಮುಗಿಸಿ ನೆಕ್ಸ್ಟು ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಅಡುಗೆ ಎಲ್ಲ ಏನೂ ಮಾಡಿರಲಿಲ್ಲ, ಬಿಕಾಸ್ ಅಮ್ಮ ತರ್ತೀನಿ ಒಬ್ಬಟ್ಟೆಲ್ಲ ಏನೂ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದರು. ಹಾಗಾಗಿ ನಾನು ಏನೂ ಮಾಡಲಿಲ್ಲ, ಬರೀ ರೈಸ್ ಮತ್ತು ಪಾಯಸ ಮಾಡಿದೆ ನಾನು. ಕೋಸಂಬರಿ ಎಲ್ಲ ಅಮ್ಮನೂ ಅಲ್ಲಿ ಒಬ್ಬರೇ ಇರೋದ್ರಿಂದ ಅವರೂ ಅಲ್ಲಿರಲಿಲ್ಲ. ಅಮ್ಮ ಹೇಗಿರು ಇಲ್ಲಿ ಬರ್ತಾಯಿದ್ರು. ಒಬ್ಬಟ್ಟು ಮಾಡಿದ್ಮೇಲೆ ಇನ್ನೇನು ಯೂಶ್ವಲಿ ಒಬ್ಬಟ್ಟಿನ ಸಾರು ಇದ್ದೇ ಇರುತ್ತೆ. ಸೊ ಅಮ್ಮನೇ ತೊಗೊಂಬಂದರು ಒಬ್ಬಟ್ಟು, ಸಾಂಬಾರು, ಹಾಗೆ ಕೋಸಂಬರಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಮ್ಮ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಕೆಲವರು ಹೇಳ್ತಾರೆ ಹೆಣ್ಮಕ್ಳು ಇನ್ನು ಗಂಟೆ ಬಾರಿಸ್ಬಾರ್ದು ಅಂತ, ಬಟ್ ನನಗೇನೋ ಗೊತ್ತಿಲ್ಲ. ನನಗೆ ಗಂಟೆ ಅಲ್ಲಾಡಿಸಿ ಪೂಜೆ ಮಾಡಿದ್ರೇ ನನಗೆ ಪೂಜೆ ಮಾಡಿದ್ದು ಸಮಾಧಾನ ಸಿಗೋದು. ನನಗೆ ಹೂವು ಜಾಸ್ತಿ ಇರಬೇಕು ಪೂಜೆ ಮಾಡೋದಕ್ಕೆ. ಪೂಜೆ ಮಾಡಿ ಇವಾಗ ಕಡ್ಡಿ ಎಲ್ಲ ಆಯಿತು, ಕಾಯಿ ಹೊಡೆದಿಟ್ಟೆ. ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ಮಂಗಳಾರತಿ ಮಾಡಿ ಇವಾಗ ನೆಕ್ಸ್ಟು ಧೂಪ ಹಾಕ್ತೀನಿ. ಧೂಪ ಹಾಕಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ನಾನು. ಕೂತ್ಕೊಂಡು ಆ್ಯಕ್ಚುಲಿ ನನ್ನ ಕ್ಯಾಮ್ರಾದಲ್ಲಿ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ದೇವ್ರ ಮನೆದೊಂದು ಬಿಟ್ಟರೆ. ಯಾಕಂದರೆ ವಿಡಿಯೋ ಮಾಡ್ಕೊಡೋರು ಯಾರೂ ಇಲ್ಲದೇ ಇರೋದ್ರಿಂದ ನಾನು ಒಬ್ಬಳೇ ಮಾಡ್ಕೊಳ್ಬೇಕು. ಟ್ರೈಪಾಡ್ ಕೂಡ ಇಲ್ಲ, ಟ್ರೈಪಾಡ್ ಇನ್ನೂ ತೊಗೊಂಡಿಲ್ಲ. ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಹಾಗಾಗಿ ಇಲ್ಲೇ ಇಟ್ಟೆ. ಫೋನೊಂದು ಚೇರ್ ಮೇಲೆ ಇಟ್ಬಿಟ್ಟು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ.
ಮೊಬೈಲ್ ಹೋಲ್ಡರಲ್ಲಿ ಇಟ್ಬಿಟ್ಟು ಅಂದರೆ ಸೆಲ್ಫಿ ಸ್ಟಿಕ್ ಹೋಲ್ಡರ್ ಬರುತ್ತಲ್ಲ ಅದರಲ್ಲೇ ಈಗ ಸದ್ಯಕ್ಕೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಕೈಯಲ್ಲಿ ಹಿಡ್ಕೊಂಡು ಮಾಡಲಿಕ್ಕಾಗಲ್ಲ, ನನಗೆ ತುಂಬ ಕೈ ನೋವು ಬರುತ್ತೆ. ಅದಕ್ಕೋಸ್ಕರ ನಾನು ಅದೊಂದು ತೊಗೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಈಗ ಸದ್ಯಕ್ಕೆಲ್ಲ ಟ್ರೈಪಾಡ್ ಎಲ್ಲ ತೊಗೊಳ್ಳಲ್ಲ. ಇವಾಗ ಧೂಪ ಹಾಕಿ ಪೂಜೆ ಫಿನಿಶ್ ಆಗುತ್ತೆ. ಇವಾಗ ಧೂಪ ಹಾಕ್ತಾಯಿದ್ದೀನಿ. ಇದು ಧೂಪ ನಾನು ಫಸ್ಟು ಒಳಗಡೆನೇ ಇಡ್ತಾಯಿದ್ದೆ. ಅದು ಹೊಗೆ ಎಲ್ಲ ತುಂಬಿಕೊಂಡು ಟೈಲ್ಸ್ ಎಲ್ಲ ಕಪ್ಪಾಗಿ ಹೋಗ್ತಾಯಿತ್ತು. ಆಮೇಲೆ ಇನ್ನೊಂದು ಮನೆ ಒಳಗಡೆ ಎಲ್ಲ ಫುಲ್ ತುಂಬ್ಕೊಬಿಡುತ್ತೆ. ಹಸ್ಬೆಂಡ್ಗೆ ಆಗಲ್ಲ, ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅವರು ಆಚೆ ಇಡಕ್ಕೆ ಹೇಳ್ತಾರೆ. ಹಾಗಾಗಿ ತುಳಸಿ ಕಟ್ಟೆ ಹತ್ರ ಇಟ್ಬಿಡ್ತೀನಿ ಆಚೆ ನಾನು. ಇವಾಗ ಈ ಥರ ಪೂಜೆ ಮಾಡಿದ್ದೀನಿ. ನಮ್ಮನೆ ಯುಗಾದಿ ಹಬ್ಬ ಹೀಗಿತ್ತು. ನನ್ನ ಪೂಜೆ, ಡೆಕೋರೇಷನ್, ಪ್ರಿಪ್ರೇಷನ್ ಏನು ಹೇಳ್ತೀರಾ ಹೀಗಿತ್ತು. ಇದು ನೋಡಿ ನನ್ನ ಹಸ್ಬೆಂಡ್ ತೋರಣ ಕಟ್ಟಿಕೊಟ್ಟಿದ್ದು. ಆಮೇಲೆ ಸೈಡಿಗೆ ನಾನು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನ ಹಾಕಿದ್ದೆ. ಅಲ್ಲಿ ಮಳೆ ಇರೋದು ಅಷ್ಟೇ ಇದ್ದಿದ್ದರಿಂದ ಅದಿನ್ನು ಹೂ ಇಡೋಕ್ಕಾಗ್ತಾಯಿರಲ್ಲ. ಹಾಗಾಗಿ ಮಧ್ಯಕ್ಕೆ ಮಾತ್ರ ಹೂ ಇಟ್ಟಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗೀತು. ಬೇವು ಬೆಲ್ಲ ಕೂಡ ಇಟ್ಟಿದ್ದೆ. ಎಲ್ಲರ ಬಾಳಲ್ಲಿ ಕಹಿ ಸಿಹಿ ಎರಡು ಸಮನಾಗಿ ಬರಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಇವಾಗ ನಾನು ಪಾಯಸ ಮಾಡೋಣ ಅಂತ ಹೇಳಿ ಬಂದೆ. ತುಪ್ಪ ಫ್ರಿಡ್ಜಲ್ಲಿ ಇಟ್ಟಿದ್ದರಿಂದ ಗಟ್ಟಿಯಾಗ್ಬಿಟ್ಟಿತ್ತು. ಈಗ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಸಿಂಪಲಾಗಿ ಮಾಡಿದೆ. ಮನೆಯಲ್ಲಿ ಯಾರೂ ತಿನ್ನಲ್ಲ ಜಾಸ್ತಿ ಸ್ವೀಟು, ಹಾಗಾಗಿ ಸ್ವೀಟನ್ನು ಕಡಿಮೆ ಹಾಕಿದ್ದೆ. ನಾನು ರೋಸ್ಟೆಡ್ ಶಾವಿಗೆನ ತೊಗೊಂಡಿದ್ದೆ, MTR ಅವ್ರದ್ದು. ಜಾಸ್ತಿನೇ ಆಯಿತು ಆ್ಯಕ್ಚುಲಿ. ಅದು ನಾವು ಮೂರು ಸಲ ಮಾಡ್ಬೋದು ಅನಿಸುತ್ತೆ ಇದನ್ನು. ಅಷ್ಟು ಇತ್ತು ಶಾವಿಗೆ. ಇರೋದಿಬ್ಬರಿಗೆ ಜಾಸ್ತಿನೇ ಆಯ್ತದು. ಬಟ್ ಚೆನ್ನಾಗಿತ್ತು, ಸ್ವಲ್ಪ ಲೈಟಾಗಿ. ಇದೊಂದಕ್ಕೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ಆಲ್ಮೋಸ್ಟ್ ಎಷ್ಟು ಕಡಿಮೆ ಅಂದರೆ ಅಷ್ಟು ಕಡಿಮೆ ಸ್ವೀಟ್ ಕಡಿಮೆ ಮಾಡಿದ್ದೆ. ಸಕ್ಕರೆನೇ ಹಾಕಿ ಮಾಡಿದ್ದೆ. ಹಾಗಾಗಿ ನನ್ನ ಹಸ್ಬೆಂಡ್ ಅಂತೂ ತಿಂದೇ ಇಲ್ಲ. ಅವರು ಸಕ್ಕರೆ ಹಾಕಿದ್ದೀನಿ ಅಂತ ಹೇಳಿದ್ದಕ್ಕೆ. ನಾನು ಇವಾಗ ಸುಮ್ಮನೆ ಹಾಗೆ ತುಪ್ಪದ್ದು ಫ್ರೇಗ್ರೆನ್ಸ್ ಬರಲಿ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂಚೂರು ತುಪ್ಪ ಹಾಕಿದ್ನಲ್ಲ, ಹಾಗಾಗಿ ಸುಮ್ಮನೆ ಅದು ರೋಸ್ಟ್ ಆಗಿರೋದೇನೆ. ಬಟ್ ಅದನ್ನೇ ಹಾಗೆ ಸುಮ್ಮನೆ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೆ. ಎಲ್ಲರ ಮನೇಲೂ ಹೋಳಿಗೆ, ಕಾಳು ಗೊಜ್ಜು ಅದು ಇದು ಅಂತ ತುಂಬ ಸ್ಪೆಷಲ್ಲಾಗಿ ಮಾಡ್ತಾರೆ. ಬಟ್ ನಮ್ಮ ಮನೇಲೆಲ್ಲ ಅದೆಲ್ಲ ಏನಿಲ್ಲ. ಅಮ್ಮ ಮಾಡ್ಕೊಂಬಂದಿದ್ರು ಹೋಳಿಗೆ, ಹಾಗಾಗಿ ಅದರಲ್ಲೇ ಮೇಂಟೈನ್ ಮಾಡಿದೆ. ನನ್ನ ಹಸ್ಬೆಂಡಲ್ಲಿ ಕೂತಿದ್ದಾರೆ. ಆಗ ಹಾಲು ಎಲ್ಲ ಹಾಕಿ ಸಕ್ಕರೆ ಎಲ್ಲ ಹಾಕಿ ಮುಗಿತಾ ಬಂತು. ಚೆನ್ನಾಗಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಪಾಯಸ. ಸ್ವೀಟ್ ನಾನೇ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ನಾವು ಸ್ವೀಟ್ ಸ್ವಲ್ಪ ಕಡಿಮೆ ಮಾಡಿದೆ. ಆಮೇಲೆ ನನ್ನ ಹಸ್ಬೆಂಡ್ ಮಜ್ಜಿಗೆ ಬೇಕು ಅಂತ ಕೇಳಿದ್ರು. ನಾವು ಹೂ ಮುಡ್ಕೊಂಡಿದ್ದೀನಿ, ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಹಸ್ಬೆಂಡ್ಗೆ ಹಾಗೆ ಮಜ್ಜಿಗೆ ಮಾಡಿಕೊಡ್ತಾ ಇದ್ದೆ. ನಾವು ಒಂದು ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ಸ್ಟಿಕ್ ಆಗೋಲ್ಲ. ಒಂದು ಅಡುಗೆದು ಏನಾದರೂ ಮಾಡ್ತಾಯಿದ್ರೆ ಅಡುಗೆ ಜೊತೆ ಬೇರೆ ಕೆಲಸನೂ ಮಾಡ್ಕೊತಾ ಇರ್ತೀನಿ. ಅಡುಗೆಗೆ ಇಟ್ಬಿಟ್ಟು ಐ ಥಿಂಕ್ ಎಲ್ಲರೂ ಹೀಗೆ ಮಾಡ್ತಾರೆ ಅನಿಸುತ್ತೆ. ಒಂದು ಕೆಲಸ ಅಡುಗೆ ಮಾಡುವಾಗ ಇಟ್ಬಿಟ್ಟು ಏನೇನು ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿ ಬೇರೆ ಕೆಲಸನ ಮಾಡ್ಕೋತಾರೆ ಅನಿಸುತ್ತೆ. ಹಾಗೆಯೇ ಇಲ್ಲ, ನಾನು ಒಂದು ಮುಗಿದ ಮೇಲೆ ಒಂದು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಆಫೀಸ್ಗೆ ಹೋಗೋ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ, ಆ ಥರ ಆಗೋಗುತ್ತೆ. ಪಾಯಸ ಕೂಡ ಅಲ್ಲಿ ರೆಡಿ ಆಯಿತು. ಈ ಕಡೆ ಮಜ್ಜಿಗೆ ಕೂಡ ರೆಡಿ ಆಗ್ತಿದೆ. ರೈಸ್ ಕೂಡ ಆಲ್ರೆಡಿ ಮಾಡಿಟ್ಟಿದ್ದೆ. ನೋಡಿ, ಪಾಯಸ ರೆಡಿ ಆಯಿತು. ಎಲ್ಲರಿಗೂ ನಾನು ಈ ವಿಡಿಯೋ ಹಾಕೋಷ್ಟರಲ್ಲಿ ಹಬ್ಬ ಮುಗ್ದೋಗಿದೆ. ಬಟ್ ಬಿಲೇಟೆಡ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರ ಕೆಲಸದಲ್ಲೂ ಯಶಸ್ಸು ಸಿಗಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಲಾವಣ್ಯ
ಇನ್ನು ಯಾರೆಲ್ಲ ನನ್ನ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.